ಸಾಗರ ತಾಲೂಕಿನಲ್ಲಿ ಅವ್ಯವಹಿತವಾಗಿ ಈ ಗೋಕಳ್ಳತನ ನಡೀತಾ ಇದೆ. ಐಷಾರಾಮಿ ಕಾರುಗಳಲ್ಲಿ ಬಂದು ಸಾಗರದಲ್ಲಿ ಬಿಡಾಡಿ ದನಗಳನ್ನ ಕತ್ಕೊಂಡು ಹೋಗುವಂತಹ ಕೆಲಸ ಪ್ರತಿದಿನ ಆಗ್ತಾ ಇದೆ. ನಾವು ಅದನ್ನು ಪೊಲೀಸ್ ಇಲಾಖೆಯ ಗಮನಕ್ಕೆ ತರ್ತಾ ಇದ್ದೀವಿ. ಅದೇ ರೀತಿ ನಿನ್ನೆ ಹರತಾಳು ಗ್ರಾಮದ ಹತ್ತಿರ ಗೋವುಗಳನ್ನು ತುಂಬ್ಕೊಂಡು ಹೋಗ್ತೀಯಾರ ಅಂತ ನಮ್ಮ ಕಾರ್ಯಕರ್ತರಿಗೆ ಮಾಹಿತಿ ಬಂತು. ಅದೇ ಊರಿನ ಕಾರ್ಯಕರ್ತರು ವಾಹನವನ್ನು ಹಿಂಬಾಲಿಸ್ತಾರೆ. ಪೊಲೀಸ್ ಇಲಾಖೆ 112ಗೆ ಫೋನ್ ಮಾಡ್ತಾರೆ, ಆದರೆ ರೆಸ್ಪಾನ್ಸ್ ಆಗಿಲ್ಲ. ಅದೇ ರೀತಿ ಎಡೆಹಳ್ಳಿ ಹತ್ರ ಬರ್ತಾ ಬ್ಯಾರಿಗಾರ್ಡನ್ನ ಹೊಡ್ಕೊಂಡು ಒಂದು ದನ ರೋಡ್ ಮೇಲೆ ಮಲಗಿರುತ್ತೆ, ಅದನ್ನು ಸಹ ಹೊಡ್ಕೊಂಡು ಟಾಟಾ ಗಾಡಿಯವನು ಶಿಕಾರಿಪುರ ಮಾರ್ಗಕ್ಕೆ ಬರ್ತಾನೆ. ರಾತ್ರಿ 3 ಗಂಟೆ ಸಮಯದಲ್ಲಿ ಏನು ಶಿಕಾರಿಪುರದ ಹತ್ತಿರ ಸಾಲೂರು ಗ್ರಾಮ ಹತ್ತಿರ ಇನ್ನೊಂದು 5-6 ಕಿಲೋಮೀಟರ್ ಇರುತ್ತೆ. ಆ ಸಂದರ್ಭದಲ್ಲಿ ಈ ಗಾಡಿ ವಾಹನದಲ್ಲಿ ತುಂಬಿದ್ದಾನಲ್ಲ ಗಾಡಿಯವನು, ಅವನೇನು ಮಾಡ್ತಾನೆ, ಶಿಕಾರಿಪುರದ ಗೋಕಳ್ಳರಿಗೆ ಮಾಹಿತಿ ಕೊಡ್ತಾನೆ. ಅವರು 2 ಪಿಕಪ್ನ ತೊಗೊಂಬಂದು ನಿಲ್ಸ್ಕೊಂಡಿರ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಗೊತ್ತಾಗುತ್ತೆ 2 ಪಿಕಪ್ಪಲ್ಲಿ ನಿಂತಿದೆ, ನಮಗೆ ಏನೋ ಆಗುತ್ತೆ ಅಂತ ಹೇಳಿ. ತಕ್ಷಣಕ್ಕೆ 1 ಪಿಕಪ್ ಏನು ಮಾಡ್ತಾನೆ, ತೊಗೊಂಬಂದು ನಮ್ಮ ಬ್ರೀಜಾ ಕಾರಿಗೆ ಹೊಡಿತಾನೆ. ಬ್ರೀಜಾ ಕಾರು ತುಂಬ ಜಖಮ್ ಆಗುತ್ತೆ. ಅದೇ ಸಂದರ್ಭದಲ್ಲಿ ಆ ಪಿಕಪ್ನಲ್ಲಿದ್ದಂತಹ 4-5 ಜನ ತಲವಾರುಗಳನ್ನ ಎತ್ಕೊಂಡ್ಬಂದು ನಮ್ಮ ಒಬ್ಬ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ. ಇನ್ನಿಬ್ಬರು ಗದ್ದೆ ಇರುತ್ತೆ, ಅಲ್ಲಿ ಗದ್ದೆಯಲ್ಲಿ ಹೋಗಿ ಅವತ್ಕೊಂಡಿರ್ತಾರೆ. ತಕ್ಷಣ ಇನ್ನೊಂದು ಗಾಡಿಯವನು ಈ ಹುಡುಗ ತಪ್ಸ್ಕೊಂಡು ಅಭಿಯನ್ನು ತಪ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಇನ್ನೊಂದು ಪಿಕಪ್ನಲ್ಲಿ ಗುದ್ದಕ್ಕೆ ಪ್ರಯತ್ನ ಪಡ್ತಾರೆ. ಅವನು ಅಷ್ಟೇ ಪ್ರಾಣಾಪಾಯದಿಂದ ತಪ್ಪಿಸ್ಕೊಳ್ತಾನೆ. ತಕ್ಷಣ ನಾವು ಶಿವಮೊಗ್ಗ ಎಸ್ ಪಿ ಅವ್ರ ಗಮನಕ್ಕೆ ತರ್ತೀವಿ. ಶಿವಮೊಗ್ಗ ಎಸ್ ಪಿ ಅವರು ಶಿಕಾರಿಪುರದ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳ್ತಾರೆ. ಅಲ್ಲಿಂದ ನಮ್ಮ ಕಾರ್ಯಕರ್ತರು ಗದ್ದೆಯಲ್ಲಿ ಒಂದು ಕಡೆ ಇರ್ತಾರೆ, ಅಲ್ಲಿಂದ ಶಿಕಾರಿಪುರ ರೆಸ್ಕ್ಯೂ ಮಾಡ್ಕೊಂಡು ಶಿಕಾರಿಪುರ ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದಾರೆ. ಈಗ ಕಾರ್ಯಕರ್ತರು ಎಲ್ಲರೂ ಕ್ಷೇಮವಾಗಿದ್ದಾರೆ. ಆದರೆ ಪೊಲೀಸ್ ಇಲಾಖೆಗೆ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ, ಏನು ಈ ಗೋಕಳ್ಳತನ ಆಗ್ತಾ ಇದೆ, ಗೋಸಾಗಾಟ ಆಗ್ತಿದೆ, ಇದನ್ನು ತಕ್ಷಣ ನಿಲ್ಲಿಸಬೇಕು. ಏನು ಈ ಕೆಲಸ ಮಾಡಿದಂತಹ 10-12 ಜನ ಏನಿದ್ದಾರೆ ಅವರು ತಕ್ಷಣ ಬಂಧನ ಆಗಬೇಕು. ಕಾನೂನು ಮೂಲಕ ಹೋರಾಟ ಏನು ನಾವಿದೆ ಅದು ನಾವು ಮುಂದಿನ ದಿನಗಳು ಮಾಡ್ತೀವಿ ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ವಿ. ಸಂತೋಷ್ ಶಿವಾಜಿ, ಸಾಗರ ಬಜರಂಗ ದಳ ಜಿಲ್ಲಾ ಸಂಯೋಜಕ.